ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಫ್ಲವರ್ ಡಿಸೈನ್ ಕೇಳಿದ್ದಾರೆ, ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಾನು ಕೋನ್ ಥ್ರೆಡ್ಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಸಿಲ್ಕ್ ಥ್ರೆಡ್ ಸಿಕ್ಸ್ ಸ್ಟ್ಯಾಂಡ್ಸೇ ತೊಗೊಳ್ಳಿ, 6 ಎಳೆ. ಇದು 11 ನಂಬರ್ ಕ್ರೋಶಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಸಪೋಸ್ 11 ನಂಬರು ಇದಾಯಿತು ಅಂದರೆ, ಕಷ್ಟ ಅನಿಸ್ತು ಅಂದರೆ 10ರಲ್ಲಿ ಮಾಡಿ. ಸೊ ಈ ಥರ ಒಂದು ಲಾಕ್ ಹಾಕ್ಕೊಳ್ಳೋಣ, ಸ್ಲಿಪ್ ನಾಟ್ ಹಾಕ್ಕೊಂಡು ಪಕ್ಕನೇ ಒಂದೊಂದೇ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು ಫುಲ್ ಸ್ಯಾರಿ. ಸೊ ನಾನು ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇದಕ್ಕೆ ಚೈನ್ ಹಾಕ್ಕೊಳ್ಳೋಂಗಿಲ್ಲ, ಕೌಂಟ್ಗೋಸ್ಕರ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗ್ಬೇಕು ಪಕ್ಕನೇ. ಫಸ್ಟ್ ಲೈನು ಬರೀ ಇದೇ ಥರನೇ ಮಾಡ್ತಾ ಹೋಗಬೇಕು. ಸೊ ಒಂದಷ್ಟು ದೂರ ಮಾಡಿ ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಲೈನಲ್ಲಿ ನಿಮ್ಗೆ ಡಿಸೈನ್ ಬರುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಸೆಕೆಂಡ್ ರೋ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟು ಸಿಂಗಲ್ ಕ್ರೋಶಾಗೆ ಒಂದು ನಾಟ್ ಹಾಕ್ಕೊಳ್ಳೋಣ, ಸಿಂಗಲ್ ಕ್ರೋಶ ಮೇಲೆ ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ 2 ಸರಿ ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ ಹಾಕ್ಕೊಳ್ಳಿ. 3 4 4 ಚೈನ್ ಹಾಕಿದ್ಮೇಲೆ ನೋಡಿ, ಫಸ್ಟ್ ಈಗ ನಾವು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಅಲ್ಲಿ ಆ 2 ಥ್ರೆಡ್ಡಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ 2 ಥ್ರೆಡ್ ಕಾಣುತ್ತಲ್ಲ, ಅಲ್ಲಿಗೆ ಲಾಕ್ ಮಾಡ್ಬೇಕು. ತಿರ್ಗಾನು ನೋಡಿ, 4 ಚೈನ್ ಹಾಕ್ಕೊಳ್ಳೋದು. ಇಲ್ಲಿಗೆ ಪಿಕಾಟ್ ಥರ ಬರುತ್ತೆ. ಇದು ಈ ಥರ ಲಾಕ್ ಮಾಡ್ತಾ ಹೋಗಬೇಕು. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಲೆಂತ್ಗೆ ನೀವು ಲಾಕ್ ಮಾಡ್ಕೋಬೋದು. ನನಗೆ ಕಳಿಸಿರೋ ಡಿಸೈನು ಹೇಳ್ಕೊಡಿ ಅಂತ ಅದರಲ್ಲಿ 6 7 ಹಾಕ್ಕೊಂಡಿದ್ದಾರೆ. ನಾನು 10 ಹಾಕಿ ತೋರಿಸ್ತೀನಿ. ಸೊ ನೀವು 4 ಹಾಕ್ಕೋಬೋದು, 6 ಹಾಕ್ಕೋಬೋದು, 10 ಹಾಕ್ಕೋಬೋದು, ನಿಮ್ಮ ಇಷ್ಟ. ಮೆಥಡ್ ತೋರಿಸಿರ್ತೀನಿ ನಾನು. ಲೆಂತ್ ಕಡಿಮೆ ಜಾಸ್ತಿ ಮಾಡೋದು ಅದು ನಿಮಗೆ ಬಿಟ್ಟಿದ್ದು. ಸೊ ಈ ಥರ ಈಗ 1 2 3 4 ಆಗಿದೆ. ಇನ್ನು 6 ಮಾಡೋಣ. ಒಟ್ಟು ಟೋಟಲ್ 10 ಆಗಬೇಕು. ನೋಡ್ಕೊಳ್ಳಿಲ್ವಾ? ನೋಡಿ, 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿ ಈ 2 ರಿಂಗಲ್ಲಿ ನೋಡಿ, ಈ 2 ರಿಂಗಲ್ಲಿ ಕ್ರೋಶ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೊ ಇದೇ ಥರ ಮಾಡ್ತಾ ಹೋಗೋಣ. ಈ ಥರ 10 ಟೈಮ್ಸು 4 ಚೈನು ಸಿಂಗಲ್ ಕ್ರೋಶ ಥರ ಅಲ್ಲಿ ಲಾಕ್ ಮಾಡಿಕೊಂಡು ಒಂದು ಪಿಕಾಟ್ ಥರ ಮಾಡ್ಕೋಬೇಕು. ಈಗ 1 2 3 4 5 ಬಿಟ್ಟು 6ನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಆರನೇದಕ್ಕೆ ಲಾಕ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಬರುತ್ತೆ. ಇದು ಅಷ್ಟೇ. ನೀವು ಇಲ್ಲಿ 6 ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೋಬೇಕಂತ ಏನಿಲ್ಲ. ಇದು ಈ ಥರ ಬಂದರೆ ಚೆನ್ನಾಗಿರುತ್ತೆ. ಅಗಲ ಆಗಿಬಿಟ್ರೆ ತುಂಬ ಒಂಥರ ಹಿಂಗೆ ಆಗಿಬಿಡುತ್ತೆ. ಸೊ ಅದು ನೀವು ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಆ ಥರ ಬೇಕು ಅಂದರೆ ಇನ್ನು ಮುಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಇಷ್ಟಕ್ಕೆ ಸಾಕು ಅಂದರೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಪಕ್ಕದಲ್ಲಿ 1 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಹಾಕ್ಕೊಂಡು ದಾರ ಉದ್ದಕ್ಕೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡು ನಿಮಗೆ ಇಲ್ಲಿ 3 mm ಸ್ವಲ್ಪ ದೊಡ್ಡದಿರಬೇಕು. ನೀವು ಯಾವುದನ್ನು ಹಾಕ್ಕೊಳ್ಳಿ, ಗೋಲ್ಡು, ಆ್ಯಂಟಿಕು, ಪರ್ಲು ಯಾವುದನ್ನು ಹಾಕ್ಕೋಬೋದು. ಒಟ್ಟಿನಲ್ಲಿ ಒಂದು ಸ್ವಲ್ಪ ದೊಡ್ಡ ಬೀಡು, ತೀರಾ ತುಂಬ ದೊಡ್ಡ ಬೀಡ್ ಬೇಡ, ಅಸಹ್ಯ ಕಾಣುತ್ತೆ. ಸೊ ಒಂದು ಬೀಡು ಲಾಕ್ ಮಾಡಿಬಿಟ್ಟು ಕ್ರೋಶ ಮೇಲೆ ದಾರ ಸುತ್ತಕೊಂಡು ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಯಾಕಂದರೆ ಇದಿರೋದೇ ಬೀಡು ಇಷ್ಟೇ ದಪ್ಪ, ಇಷ್ಟೇ ಬರೋದು ಇದು. ಸೊ ಇನ್ನೊಂದಕ್ಕೆ ಹಾಕ್ಕೊಂಡ್ರೆ ನೀವು ಜಾಗ ಜಾಸ್ತಿ ಆಗುತ್ತೆ. ಒಂದು ಚೈನ್ ಬಿಟ್ಟು
ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೀವು 6 ಎಳೆ ದಾರ ತೊಗೊಂಡಿರ್ತೀರ, 11 ನಂಬರ್ ತಗೋ ಅಂತ ಹೇಳಿದೆ ನಾನು ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ 10 ತೊಗೊಂಡಿದ್ದೀನಿ ನಾನು. 10ನಲ್ಲಿ ಇದು ಮಾಡ್ತಾಯಿದ್ದೀನಿ. ಈಗ 5 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಬಿಟ್ಟು ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಲಾಕ್ ಅಂದರೆ ಇಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಿ. 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ನೋಡಿ, ಸ್ವಲ್ಪ ಬಟ್ಟೆ ತಿರುಗಿಸ್ಕೊಂಡು ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಇದನ್ನು ಹಿಂಗೆ ಬಗ್ಸಿ ಪಿಕಾಟ್ ಮಾಡಿದ್ದನ್ನು ಮಣಿನೂ ಬಗ್ಸ್ಬಿಟ್ಟು ಪರ್ಲ್ನ ಇಲ್ಲಿ ಪರ್ಲ್ ಹತ್ರ ಲಾಕ್ ಮಾಡಿರ್ತೀವಿ, ಒಂದು ಸಿಂಗಲ್ ಕ್ರೋಶ ಹಾಕಿರ್ತೀವಿ. ಈ ಸಿಂಗಲ್ ಕ್ರೋಶಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈಗ ತಿರ್ಗಾನು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಬಟ್ಟೆ ತಿರುಗಿಸ್ಕೊಳ್ಳಿ. ನೋಡಿ, ಈ 5 ಚೈನು ಈ ಕಡೆಗಾಗುತ್ತೆ ಫ್ಲವರ್ಗೆ, ಈ 5 ಚೈನು ಮೇಲಕ್ಕಾಗುತ್ತೆ ಬೀಡ್ಗೆ. ಸೊ ಈ ಬೀಡ್ ಪಕ್ಕ ನಾವು ಲಾಕ್ ಮಾಡಿರ್ತೀವಲ್ವ, ಆ ಲಾಕ್ಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಆಗುತ್ತೆ ಬೀಡ್ಗೆ. ಮೇಲೆ 5 ಚೈನು, ಕೆಳಗೆ 5 ಚೈನ್ ಬರುತ್ತೆ. ಈಗ 2 ಚೈನ್ ಹಾಕಿಬಿಟ್ಟು ಫ್ಲವರ್ ಮಾಡೋಣ. 2 ಚೈನ್ ಮಾಡಿಬಿಟ್ಟು ನೋಡಿ, ತಿರುಗಿಸ್ಕೊಳ್ಳಿ ಇದನ್ನು. ಈ 5 ಚೈನ್ ಇರುತ್ತಲ್ಲ ಇಲ್ಲಿ, ಈ 5 ಚೈನಿಗೆ ಪೆಟಲ್ ಮಾಡ್ತಾ ಹೋಗೋಣ. 2 ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. 5 ಚೈನ್ ಹಾಕಿರ್ತೀವಲ್ಲ ಮೇಲೆ ಕೆಳಗೆ, ಅದಕ್ಕೆ ಇಲ್ಲಿ 4 ಡಬಲ್ ಕ್ರೋಶ ಹಾಕ್ಕೋಬೇಕು. 4 ಕಂಬ ಹಾಕ್ಕೋಬೇಕು. 2 ಇದು ರಿಪೀಟ್ ಆಗುತ್ತೆ ನಿಮಗೆ ಪ್ರತಿಯೊಂದು ಪೆಟಲ್ಗೂ. ಸರಿಗೆ ನೋಡ್ಕೊಳ್ಳಿ. ನಾನು ಆಮೇಲೆ ಪೆಟಲ್ಲು ಪೂರ್ತಿ ನಾನು ಮಾಡ್ತೀನಿ, ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. 2 ಚೈನ್ ಹಾಕಬೇಕು. 4 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ನೋಡಿ, ಇದರೊಳಗೆ ಇದನ್ನು ಪಾಸ್ ಮಾಡ್ಕೋಬೇಕು. ಅವಾಗ ಜಾಗ ನಿಮಗೆ ಜಾಸ್ತಿ ಸಿಗುತ್ತೆ. ನೀವು ಲಾಕ್ ಮಾಡಿಕೊಂಡ್ರೆ ಜಾಗ ಸಿಗಲ್ಲ. ಸೊ ಹೀಗಾಗೇನು 2 ಚೈನ್, ಅಲ್ಲಿಗೆ 4 ಡಬಲ್ ಕ್ರೋಶ, ಮತ್ತು 2 ಚೈನ್, ಮತ್ತು ಸ್ಲಿಪ್ ಸ್ಟಿಚ್. ನೋಡಿ, ಲಾಸ್ಟ್ ಪೆಟಲ್ಲು 2 ಪೆಟಲ್ ಆಗಿದೆ. 3ನೇ ಪೆಟಲ್ಲು ಕ್ಲೋಸ್ ಮಾಡೋಣ. 4 ಕಂಬ ಆದಮೇಲೆ 2 ಚೈನ್ ಹಾಕಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ಲಿಪ್ ನಾಟ್ ಹಾಕ್ಕೊಂಡು 2 ಚೈನ್ ಹಾಕಿ ಈಗ ತಿರುಗಿಸ್ಕೊಳ್ಳೋಣ. ಬಟ್ಟೆನ ನೀವು ಹೆಂಗೆ ಇಟ್ಕೊಂಡಿರ್ತೀರೋ ಅದನ್ನು ತಿರುಗಿಸ್ಕೊಂಡು ಫ್ರಂಟ್ ಸೈಡ್ ಮಾಡ್ಕೊಳ್ಳಿ. ಈಗ ಮತ್ತೆ 2 ಚೈನ್ ಹಾಕಿರ್ತೀವಲ್ಲ, ಈ 5 ಚೈನಿಗೆ ತಿರ್ಗಾನು ಅದೇ ಥರ 3 ಪೆಟಲ್ಸ್ ಮಾಡ್ತಾ ಬನ್ನಿ. ನೋಡಿ, ಫ್ಲವರ್ ಎಂಡ್ ಮಾಡೋದು 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿ ಅದೇ 5 ಚೈನಲ್ಲೇ ಸೇಮ್ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ಲಿಪ್ ನಾಟು ಹಾಕ್ಕೋಬೋದು, ಇಲ್ಲಾಂದರೆ ಸಿಂಗಲ್ ಕ್ರೋಶನ್ನು ಹಾಕ್ಕೋಬೋದು. ಈಗ ಇದು ಫ್ಲವರ್ನ ಮಡಿಸಿದ್ರೆ ನಾವು ಇಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಿ. ಆ ಡಬಲ್ ಕ್ರೋಶಗೆ ನೀವು ಲಾಕ್ ಮಾಡ್ಕೋಬೇಕು. ಸಾರಿ, ಈ ಥರ ಫ್ಲವರ್ ಮಾಡ್ಕೋಬೇಕು. 6 ಪೆಟಲ್ಸು ಈ ಥರ ಪಿಕಾಟ್. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಈಗ ಫ್ಲವರ್ ಪಕ್ಕ ಇರೋದ್ರಲ್ಲೇ ಚೈನಿಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. 1, 2 ಅಥವಾ 3 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ಅಗೇನ್ ಇವಾಗ 4 ಚೈನ್ ಮತ್ತು ಪಿಕಾಟ್ ಮಾಡ್ತಾ ಹೋಗಬೇಕು. ಇನ್ನೊಂದು ಫ್ಲವರ್ ಮಾಡಿ ತೋರಿಸ್ತೀನಿ ನಾನು. ಸೊ ಹೇಗೆ ಬರುತ್ತೆ ನೋಡೋಣ. ಇದು ಹಿಂಗೆ ಬರಬೇಕಿದು, ಚೆನ್ನಾಗಿರುತ್ತೆ ಇದು.
ನಿಮಗೆ ಈ ಥರ ಇದಾಯಿತು ಅಂದರೆ ಇಲ್ಲಿ ಒಂಚೂರು ಗಮ್ ಹಾಕಿ ಹಿಂಗೆ ಅಂಟಿಸ್ಕೊಂಡ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಸೊ ಫುಲ್ ಫಿನಿಶ್ ಮಾಡೋಣ. ಇನ್ನೊಂದು ಫ್ಲವರ್ ಬರುತ್ತೆ, ಹೇಗೆ ಬರುತ್ತೆ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಈ ಥರ ಬಂದಿದೆ. ಬಟ್ ಅದೇ ನನಗೇನೋ ಇದು ಈ ಥರ ಬರೋದು ಸರಿ ಹೋಗಲಿಲ್ಲ ಅನಿಸುತ್ತೆ. ನಿಮ್ಗೆ ಈ ಥರ ಜಾಸ್ತಿ 10 ಮೇಲೆ ಈ ಗ್ಯಾಪ್ ತುಂಬ ಕಡಿಮೆ ಅನಿಸಿದ್ರೆ ನೀವು 6 ಹಾಕ್ಕೊಂಬಿಟ್ಟು ಜಾಸ್ತಿ ಗ್ಯಾಪ್ ಕೊಟ್ಟು ಈ ಫ್ಲವರ್ ಮಾಡಿ. ಈಗ ಫ್ಲವರ್ ಹಾಕೋದನ್ನ ಹೇಳ್ಕೊಟ್ಟಿದ್ದೀನಿ, ಪಿಕಾಟ್ ಹೇಳ್ಕೊಟ್ಟಿದ್ದೀನಲ್ವ. ಸೊ ಇದನ್ನು ಸ್ವಲ್ಪ ಬ್ರಾಡಾಗಿ ಈ ಥರ ಬರೋ ಹಾಗೆ ಮಾಡ್ಕೊಳ್ಳಿ. ಸೊ ಕಡಿಮೆ ಹಾಕ್ಕೊಂಡು ಡಿಸ್ಟೆನ್ಸ್ ಜಾಸ್ತಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಇಷ್ಟಕ್ಕೆ ಮಾಡ್ಕೊಳ್ಳಿ, ಈ ಥರ ಬರೋ ಹಾಗೆ. ಮತ್ತು ಒಂದು ಫ್ಲವರ್ ಆ ಥರ ಮಾಡ್ಕೊಳ್ಳಿ. ಸೊ ಇದು ತುಂಬ ದೂರ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಡಿಸ್ಟೆನ್ಸು ನೀವು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ತುಂಬ ಹತ್ತತ್ರ ಆಗಿದೆ ಇದು. ಸೊ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಡಿಸ್ಟೆನ್ಸ್ ಒಂದು ಬಿಟ್ಟರೆ ಏನು ಪ್ರಾಬ್ಲಮ್ ಏನಿಲ್ಲ, ನೀವು ಮಾಡ್ಕೋಬೋದು. ಚೆನ್ನಾಗೇನೋ ಬಂದಿದೆ. ಇದನ್ನು ದೂರ ಮಾಡ್ಕೊಳ್ಳಿ, ಆರ್ಚ್ ಫ್ಲವರ್ ಹಾಕ್ಕೊಂಬಿಟ್ಟು. ಓಕೆ, ಸೊ ನೋಡೋಣ ಫ್ರೆಂಡ್ಸ್. ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಒತ್ತಿ. ಸೊ ದಟ್ ನಿಮಗೆ ನಾನು ಡಿಸೈನ್ಸ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ದೀನಿ ಇದನ್ನು, ಮಿಸ್ಟೇಕ್ ಅಷ್ಟೇ ಇರೋದು. ಫ್ಲವರು ತುಂಬ ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ದಪ್ಪ ಬೀಡ್ ಹಾಕ್ಕೊಳ್ಳಿ, ಇನ್ನೊಂಚೂರು ಬೇಕಿದ್ರೆ ಕ್ಲೋಸ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಮೈನ್ಯೂಟ್ ಮಿಸ್ಟೇಕ್ಸ್ ಅಷ್ಟೇ ಅದು. ಓಕೆ, ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಅದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.